ಆಪರೇಷನ್ ಸಿಂಧೂರದ 3ನೇ ಅಧ್ಯಾಯವನ್ನ ಇಡೀ ಜಗತ್ತು ನೋಡ್ತಾ ಇದೆ. 3ನೇ ಅಧ್ಯಾಯ ಪಾಕಿಸ್ತಾನ ನಿರೀಕ್ಷೆ ಮಾಡಿದ್ದಕ್ಕಿಂತ ನಿರೀಕ್ಷೆಗೂ ಮೀರಿ ಹೆಚ್ಚು ಆಕ್ರಮಣಕಾರಿಯಾಗಿ ಭಾರತ ವರ್ತಿಸ್ತಾ ಇದೆ. ಈ ಬೆನ್ನಲ್ಲೇ ಪಾಕಿಸ್ತಾನದ 2 ಯೋಧರನ್ನ ಕೊಂದು ಮುಗಿಸಲಾಗಿದೆ. ಈ ಕೆಲಸವನ್ನ ಮಾಡಿರೋದು ತೆಹರಿಕೆ ತಾಲಿಬಾನ್ ಪಾರ್ಟಿ. ಇದು ಇನ್ನೊಂದು ಉಗ್ರ ಸಂಘಟನೆ. ತೆಹರಿಕೆ ತಾಲಿಬಾನ್ ಪಾಕಿಸ್ತಾನದ ಮತ್ತೊಂದು ಉಗ್ರ ಸಂಘಟನೆ. ಪಾಕಿಸ್ತಾನಿ ಯೋಧರ ಮೇಲೆ ಯುದ್ಧ ಸಾರ್ತಾ ಇರೋದು. ಒಂದ್ ಕಡೆಗೆ ಭಾರತ, ಮತ್ತೊಂದು ಕಡೆಗೆ ಬಲೂಚ್ ಲಿಬರೇಷನ್ ಆರ್ಮಿ, ಇನ್ನೊಂದು ಕಡೆಗೆ ತೆಹರಿಕೆ ತಾಲಿಬಾನ್ ಪಾರ್ಟಿ. 3 ದಿಕ್ಕಿನ ದಾಳಿಗೆ ಪಾಕಿಸ್ತಾನ ವಿಲ್ಲ ಅಂತ ಒದ್ದಾಡ್ತಾ ಇದೆ. ತೆಹರಿಕೆ ತಾಲಿಬಾನ್ ಪಾರ್ಟಿ ಎಷ್ಟು ಅಗ್ರೆಸಿವ್ ಆಗಿದೆ ಅಂತ ಹೇಳಿದ್ರೆ, ಅವರಿಗೆ ಸಪೋರ್ಟ್ ಯಾರಿಂದ ಕೇಳಿದ್ರೆ ಅಫ್ಘಾನಿಸ್ತಾನದ ಗವರ್ನಮೆಂಟ್ ಇಂದ. ತಾಲಿಬಾನ್ ಇದಾರಲ್ಲ, ಅವ್ರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾರಣ ಈ ಖೈಬರ್ ಪಂಕ್ತುವಾ ಅನ್ನುವಂತಹ ಪ್ರದೇಶವನ್ನ ಪಾಕಿಸ್ತಾನದಿಂದ ಕಿತ್ತಬೇಕು, ತುಂಡರಿಸಬೇಕು ಅನ್ನೋದು ಮೇನ್ ಇಂಟೆನ್ಷನ್. ಇದೇ ಸರಿಯಾದ ಸಮಯ ಅಂತ ಹೇಳಿ ಆಂತರಿಕ ದಂಗೆಗಳು ಜಾಸ್ತಿ ಆಗ್ತಾ ಇದೆ. ಇನ್ನೊಂದ್ ಕಡೆಗೆ ಬಲೂಚ್ ಲಿಬರೇಷನ್ ಆರ್ಮಿ ಕೊಡ್ತಾ ಇರುವಂತಹ ಕಾಟಕ್ಕೆ ಪಾಕಿಸ್ತಾನದ ಆರ್ಮಿ ಮತ್ತು ಸರ್ಕಾರ ಪತರುಗುಟ್ಟು ಹೋಗಿದೆ. ಭಾರತದ ದಾಳಿ ಹೆಂಗ್ ತಡ್ಕೊಳ್ಳುತ್ತೆ ಜೀವ ಅಂತ ಹೇಳ್ತೀವಲ್ಲ, ಹಂಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಇದು ನೀವು ನೋಡಿದ್ದು ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನಿ ಸೈನಿಕರನ್ನ ಹೆಂಗೆ ತಂದೂರಿ ಮಾಡಿದ್ರು ಅನ್ನೋದಕ್ಕೆ ಇದು ವಿಜುವಲ್ಸ್. ಇನ್ನೊಂದ್ ಕಡೆಗೆ ತೆಹರಿಕೆ ತಾಲಿಬಾನ್ ಪಾರ್ಟಿ ಕೂಡ ಅಷ್ಟೇ ನಿರಂತರವಾಗಿ ಸೂಸೈಡ್ ಬಾಂಬರ್ಸ್ಗಳ ಮೂಲಕ ಅಲ್ಲೂ ದಾಳಿ ಮಾಡ್ತಾ ಇದ್ದಾರೆ. ಅವ್ರು ಬಯಸ್ತಾ ಇದ್ದಾರೆ, ನಾವು ಸಪರೇಟ್ ಹೋಗ್ತೀವಿ ಅಫ್ಘಾನಿಸ್ತಾನದ ಜೊತೆಗೆ, ನಮ್ಮನ್ನ ವಿಲೀನಗೊಳಿಸ್ಬೇಕು, ಇಲ್ಲಾಂದ್ರೆ ನಿಮ್ಮನ್ನ ನಾವು ಬ್ಲೀಡ್ ಮಾಡೋ ತನಕ ಬಿಡಲ್ಲ ಅನ್ನೋದು ತೆಹರಿಕೆ ತಾಲಿಬಾನ್ ಪಾರ್ಟಿಯ ಒನ್ ಲೈನ್ ಅಜೆಂಡಾ. ಹೀಗಾಗಿ ಅಷ್ಟ ದಿಕ್ಕುಗಳಲ್ಲೂ ಕೂಡ ಶತ್ರುಗಳು ಒಂದಾಗಿದ್ದಾರೆ. ಪಾಕಿಸ್ತಾನಕ್ಕೆ ಉಳಿಗಾಲ ಇಲ್ಲ ಅನ್ನೋ ಪರಿಸ್ಥಿತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟರ್ಕಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಕೊಡುವಂತಹ ಡ್ರೋನ್ ಅನ್ನ ಎಲ್ಲಿಗೆ ಅಂತ ಉಪಯೋಗಿಸ್ತಾರೆ?